ನಮಸ್ಕಾರ. ಮಂಡೆ ಆಫೀಸ್ ಮುಗಿಸ್ಕೊಂಡು ಮಂಡೆ ಬಿಸಿ ಮಾಡ್ಕೊಂಡಿರೋರಿಗೆ, ನಾಳೆ ಮಕ್ಕಳಿಗೆ ಏನಪ್ಪ ಟಿಫನ್ ಮಾಡೋದು ಅಂತ ಪ್ಲಾನ್ ಮಾಡ್ತಿರೋರಿಗೆ, ಹುಡುಗಿ ಯಾಕಿನ್ನು ಆನ್ಲೈನಿಗೆ ಬಂದಿಲ್ವಲ್ಲ ಅಂತ ಟೆನ್ಷನ್ ಮಾಡ್ಕೊಂಡು ನಿಮಿಷಕ್ಕೆ 20 ಸಲ ಫೋನ್ ನೋಡ್ತಿರೋ ಹುಡುಗರಿಗೆ, ನಿಮಿಷಕ್ಕೆ 20 ಮೆಸೇಜ್ ಮಾಡೋ ಹುಡುಗರಿಗೆ ಬೈಕೊಂಡೇ ರಿಪ್ಲೈ ಮಾಡ್ತಿರೋಂತ ಹುಡುಗಿರಿಗೆ, ಈಗಷ್ಟೇ ಊಟ ಮುಗಿಸಿ ಈಸಿ ಚೇರಲ್ಲಿ ಆರಾಮಾಗಿ ಕೂತಿರುವ ನಮ್ಮ ಅಜ್ಜಂದಿರಿಗೆ, ತಲೆ ಮೇಲೆ ತಲೆ ಬೀಳಿ ಎಲೆ ಮೇಲೆ ಪಾಯಸ ಬೀಳಿ ರಾತ್ರಿ 8 ಗಂಟೆಗೆ ಕಲರ್ ಸೂಪರ್ನೇ ನೋಡೋದು ಅಂತ ಕೂತಿರುವಂತ ನಮ್ಮ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಇದು ಮಜಾ ವಾರ್ತೆ ಸೀಸನ್ 3. ಇಲ್ಲಿ ಮಜಾ ಯಾವಾಗ್ಲೂ. ವಾರದ ಮೊದಲನೇ ಎಪಿಸೋಡ್ಗೆ ಫುಲ್ ರೆಡಿಯಾಗಿ ಬಂದಿರುವಂತ ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ಇವರ ಮಾತು ಗುರಿ ತಪ್ಪಲ್ಲ, ಇವರ ಹಾಡು ಶ್ರುತಿ ತಪ್ಪಲ್ಲ, ಇವರನ್ನ ನೋಡಿದ್ರೆ ಎಷ್ಟೋ ಜನಕ್ಕೆ ನಿದ್ದೆನೇ ಬರಲ್ಲ, ಇವರ ನಗುರೆ ನಮ್ಮೆಲ್ಲರಿಗೂ ಎನರ್ಜಿ. ಜಿ ಫಾರ್ ಗುರುಜಿ, ವೆಲ್ಕಮ್. ಥ್ಯಾಂಕ್ ಯು ಅನು, ಆಲ್ ದಿ ಬೆಸ್ಟ್. ಸೌಂದರ್ಯಕ್ಕೂ ಇವರ ಜೊತೆ ಸಮರ, ಮುದ್ದಾದ ನಗುನೆ ಇವರ ಅಸ್ತ್ರ, ಸಹಜ ಸುಂದರಿ ರಚಿ, ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್ ಅನು, ಆಲ್ ದಿ ಬೆಸ್ಟ್. ಇನ್ನು ಇವ್ರ ತಟ್ಟೋ ಚಪ್ಪಾಳೆನೆ ನನಗೆ ಸ್ಫೂರ್ತಿ, ನನಗೆ ಎನರ್ಜಿ, ಎಲ್ಲಾನು ಪ್ರೀತಿನ ವೆಲ್ಕಮ್ ಮಾಡೋಣ. ಎಲ್ಲ ಬಾಯ್ಸ್ ಅಂಡ್ ಗರ್ಲ್ಸ್ ವೆಲ್ಕಮ್. ಹಾಗಾದ್ರೆ ಇನ್ಯಾಕಿದ್ದಲ್ಲ ಇವತ್ತಿನ ಮೊದಲು ಸ್ಕಿಟ್ ನ ನೋಡ್ಕೊಂಡ್ ಬಂದ್ಬೇಡ. ಗುರು ಇಲ್ದೆ ಕಲಿಯೋ ವಿದ್ಯೆ ಅಂತ ಅಂದ್ರೆ ಅದು ಪ್ರೀತಿ ಮಾತ್ರ ಅಂತ ಅಂತಾರೆ. ಅದ್ ಯಾಕೋ ಏನೋ ನಮ್ ಅನಿಲ ಲವ್ ಮಾಡೋದಕ್ಕೂ ಟ್ರೈನಿಂಗ್ ಬೇಕು ಅಂತ ಅಂತಿದ್ದಾನೆ. ವರ್ಷಾನ್ಗಟ್ಲೆ ಓದಿ ಬರೆಯೋ ಎಕ್ಸಾಮೇ ಪಾಸ್ ಆಗಲ್ಲ, ಇನ್ನು ಈ ಲವ್ ಟ್ರೈನಿಂಗ್ ಕತೆ ಏನಾಗುತ್ತೋ ಏನೋ. ಹಲೋ, ಹಾ ಹೇಳು ಮಗ. ಹಾ ಏನೋ ಮದ್ವೆನಾ? ಬರ್ತೀನಿ ಕಣ. ಸರಿ. ಹಲೋ, ಯಾರು? ಓಹೋ, ನನ್ ಜೂನಿಯರ್ ಅಲ್ವಾ? ಏನೋ ನಿಂದು ಮದ್ವೆನಾ? ಸರ್, ನಾನು ಎಷ್ಟು ಹುಡುಗಿಯರಿಗೆ ಪ್ರಪೋಸ್ ಮಾಡಿದ್ದೀನಿ ಗೊತ್ತಾ ಸರ್? ಆಲೂಗಡ್ಡೆ ಮುಖದವಳು ಮಧು, ಅವಳಿಗೂ ಪ್ರಪೋಸ್ ಮಾಡಿದೆ, ರಿಜೆಕ್ಟ್ ಮಾಡಿಬಿಟ್ಲು. ಅವಳು ಹೋಗ್ಲಿ, ಸುಬ್ಬಲಕ್ಷ್ಮಿ ಮೂಗಿನ ಪಕ್ಕ ಮಚ್ಚೆ ತರ, ಎದೆ ಮೇಲಿರೋ ಅಚ್ಚೆ ತರ ಸದಾ ನನ್ನ ಜೊತೆನೆ ಇಟ್ಕೋತೀನಿ ಅಂದ್ರು, ರಿಜೆಕ್ಟ್ ಮಾಡಿಬಿಟ್ಲು. ಅಲ್ಲ ಸರ್, ಈ ಹುಡುಗಿಯರೆಲ್ಲ ನನ್ನ ಅಂದ್ರೆ ಏನ್ ಅನ್ಕೊಂಡಿದ್ದಾರೆ ಸರ್? ಅದಕ್ಕೆ ಸರ್ ನಾನು ಹುಡುಗಿಯರ ನಂಬಲ್ಲ. ಇನ್ಮೇಲೆ ಯಾವತ್ತು ಲವ್ವೇ ಮಾಡಬಾರ್ದು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಅಲ್ಲೇ ನಿತಿನ್ ಮದ್ವೆಗೆ ಹೋಗ್ಬೇಕು ಅಂತ ಹುಡುಗರೆಲ್ಲ ಕಾಯ್ಕೊಂಡ್ ಕೂತವ್ರೆ, ನೀನೇನೋ ಮಾಡ್ತಾ ಇದ್ಯಾ? ನಾನಂತ ಬರಲ್ಲ, ಹೋಗ್ ಮಗ. ಯಾಕೋ ಮಗ? ಲವ್ ನನಗಿಂತ ಚಿಕ್ಕವ್ರದ್ದು ಮದುವೆ ಆಯ್ತು, ನನಗಿಂತ ದೊಡ್ಡವ್ರದ್ದು ಮದುವೆ ಆಯ್ತು, ನಿಂದೆ ಯಾಕೋ ಮದುವೆ ಆಗಿಲ್ಲ ಅಂತ ಕೇಳಿದಾಗೆ ಮೆಟ್ಟ ತಗೊಂಡು ಹೊಡೆದಂಗೆ ಆಗುತ್ತೆ. ನಾನು ಬರಲ್ಲ. ಈ 90s ಕಿಡ್ಸ್ ತರ ಅಮ್ಮನೆ ಕರ್ಕೊಂಡೋಗಿ ಹೆಣ್ಣು ನೋಡ್ತಾರೆ ಅನ್ನೋ ಕಾಲ ಎಲ್ಲ ಹೋಯ್ತು ಕಣ. ಈಗ ಏನೇ ಇದ್ರು ಈ 2000 ಹುಡುಗರ ತರ ಒಬ್ಬ ಹುಡುಗಂಗೆ 4 ಜನ ಹುಡುಗಿರು ಅಂತ ಪಟಾಯಿಸ್ಬೇಕಣ. ಸುಮ್ನಿರ ಮಚ್ಚ, ನನಗೆ ಲವ್ವರೇ ಇಲ್ಲ ಕಣ. ಅವ್ನು ನಮ್ ನಿತಿನ ರಾತ್ರಿ ಎಲ್ಲ ಮುಖಕ್ಕೆ ನೀರ್ ಹಾಕ್ಯಂತ ಫೋನಲ್ಲಿ ಮಾತಾಡ್ತಾರೆ. ನಮ್ ಜಗ್ಗಪ್ಪ ಅಂಟ್ಕೊಂಡೇ ಓಡೋಗ್ತಾನೆ. ಅದೆಲ್ಲ ಇರ್ಲಿ ಮಗ, ಅವ್ನು ನಮ್ ನಂದೀಶ ಇನ್ನು ಮೀಸೆನೆ ಸರಿ ಬಂದಿಲ್ಲ. ಬೈಕಲ್ಲಿ ಸ್ಕೂಲ್ ಬ್ಯಾಗ್ ತರ ಹುಡುಗಿಯರ್ನ ಕರ್ಕೊಂಡು ಹಂಸ ಸಾರ್ಸೋದ್ ನೋಡಿದ್ರೆ ಹೊಟ್ಟೆ ಉರಿಯುತ್ತೆ ಕಣ. ನೋಡ, ಈ ಗಂಡಸರಲ್ಲಿ 3 ತರ ಗಂಡಸರು ಇರ್ತಾರೆ ಕಣ. ಮೊದಲನೇವರು ನೋಡಿದ ತಕ್ಷಣ ಲವ್ ಆಗ್ಬಿಡುತ್ತೆ, ಇನ್ನೆರಡನೇದು ನೋಡ್ತಾ ಲವ್ ಆಗುತ್ತೆ, ಇನ್ನ 3ನೇವನು ನಂತರ ಚಾರ್ಮಿಂಗ್ ಸ್ಟಾರ್ ಹೀರೋ ಮೆಟೀರಿಯಲ್. ಬರೀ ಹುಡುಗಿರ್ನ ಮಾತಾಡ್ಸೆ ಪಟಾಯಿಸ್ತೀನಿ ಕಣ. ನನಗೆ 6 ಪ್ಯಾಕ್ ಇಲ್ಲ, ದುಡ್ಡಿಲ್ಲ, ಆದ್ರೆ ನನಗೇನು ಕಲರ್ ಇಲ್ವಾ, ಕಲರ್ ಇಲ್ವಾ, ಆಗಿಲ್ವಾ, ಎಕ್ಸ್ಟ್ರಾರ್ಡಿನರಿ ಇಲ್ವಾ? ನೋಡು, ಈಗಿನ ಕಾಲದ ಹುಡುಗಿರು ಹುಡುಗಂಗೆ 6 ಪ್ಯಾಕ್ ಇರ್ಬೇಕು, ದುಡ್ಡಿರ್ಬೇಕು ಅಂತ ಲವ್ ಮಾಡಲ್ಲ. ತಾನು ಲವ್ ಮಾಡೋ ಹುಡುಗ ಸಖತ್ತಾಗಿ ಬಟ್ಟೆ ಹಾಕ ಬರ್ಬೇಕು, ಹತ್ರ ಬಂದ ಗಬ್ಬು ವಾಸನೆ ಹೊಡಿಬಾರ್ದು, ಒಳ್ಳೊಳ್ಳೆ ಬಟ್ಟೆ ಹಾಕ್ಬೇಕು. ಆಮೇಲೆ ಹುಡುಗ ಯಾವಾಗ್ಲೂ ತಮಾಷೆ ಮಾಡ್ತಾರೆ, ಹುಡುಗನ್ ಕಂಡ್ರೆ ಹುಡುಗಿರಿಗೆ ಸಿಕ್ಕಾಪಟ್ಟೆ ಇಷ್ಟ ಕಣ. ನಾನ್ ಡೈಲಿ ನಗಿಸ್ತೀನಿ ಮಚ್ಚ. ಎಲ್ಲಿ ಏನು ಏನು ತೊಳಿದಾರ ಲಂಚ್ ಬಾಕ್ಸ್ ತರ ಗಬ್ಬು ವಾಸನೆ ಹೊಡಿತಾ ಇದ್ಯಾ ಮಗ? ಯಾವ್ದೋ ಹುಡುಗಿ ಬರ್ತಾಳೆ ಮಗ, ಇದ್ದೇ ಕರೆಕ್ಟ್ ಆಗಿರೋ ಟೈಮು, ಬಿಡ್ಬೇಡ ಪಟಾಯಿಸು ಮಗ. ನಾನು ಹೋಗಲ್ಲ ಕಣ, ಹೊಡಿತಾರೆ ಕಣ. ಹೋದ್ರೆ ಯಾಕ ಹೊಡಿತಾರೆ?
ಹಾಲು ಅದಾಗದೆ ಮೊಸರಾಗಲ್ಲ, ನಾವೇ ಹೆಪ್ಪ ಹಾಕ್ಬೇಕು. ಮಗ ನಾನು ಎಪ್ಪ ಹಾಕ್ತೀನಿ ಬಾ ಅಂತ ಕರಿತೀನಿ, ಒಂದ್ ಹುಡುಗಿಯರು ಬರ್ತಾ ಇಲ್ಲ ಮಚ್ಚ. ನೀನೇನ್ ಜೂನಿಯರ್ ಡಿ ಬಾಸ್ ಅವಿನಾಶೇನ ಬಂದ್ ಹುಡುಗಿರೆಲ್ಲ ತಪ್ಕೊಂಡ್ ಮುತ್ಕೊಡಕ್ಕೆ? ನೋಡು ಮಗ, ಹುಡುಗಿ ಬಂದಿದ ತಕ್ಷಣ ಹುಡುಗನ್ನ ನಮ್ ಕಡೆನೇ ನೋಡೋ ತರ ಮಾಡ್ಕೋಬೇಕಣ. ಮಗ ನಾನ್ ಎಷ್ಟೇ ದೊಡ್ಡ ಕಾಮಿಡಿಯನ್ ಆದ್ರೂ ನನ್ನ ಒಳಗಡೆ ಒಬ್ಬ ಹೀರೋ ಇದ್ದಾನೆ ಅಂತ ಪ್ರೂವ್ ಮಾಡ್ತೀನಿ. ಪ್ರೂವ್ ಮಾಡು ಮಗ. ವೈಬ್ರೇಟ್ ಆಗ್ತಿದೆ ಫೋನ್. ಹಾ ಹೇಳಿ ಗುರು ಸರ್. ಓ ನೋ ನನ್ ಕಾಲ್ ಶೀಟ್ ನಿಮಗೆ ಕೊಡಕ್ ಆಗಲ್ಲ, ತುಂಬಾ ಬಿಸಿ ಇದ್ದೀನಿ. ಓಕೆ ಹಾ ನನ್ನ ಕಡೆ ನೋಡ್ಬಿಟ್ಲು. ಏನೋ ಮಾಡ್ತಿದ್ಯಾ? ಐ ಲವ್ ಯು, ಯು ಮಸ್ಟ್ ಲವ್ ಮೀ. ನನಗೆ ಐ ಲವ್ ಯು ಅಂತ ಹೇಳಕ್ಕೆ ಜಗ್ಗಪ್ಪನೇ 4 ವರ್ಷ ತಗೊಂಡಿದ್ದಾನೆ. ನೀನ್ ಯಾವನ ನಂಗೆ ಐ ಲವ್ ಯು ಅಂತ ಹೇಳಕ್ಕೆ? ಮುಸಿಡಿ ನೋಡು, ನಿನ್ನ ಮುಖ ನೋಡಿದ್ರೆ ಕೊಳತೋಗಿರೋ ಹೂಕೋಸ್ ಇದ್ದಂಗಿದೆ. ಹಲೋ, ಕೊಳ್ತೋಗಿರೋದಲ್ಲ, ಫ್ರೆಶ್ ಹಂಗೆ ಮಂಚೂರಿ ಮಾಡ್ಕೊಂಡು ತಿನ್ಬಿಡ್ಬೋದು. ಐ ಲವ್ ಯು. ಯಪ್ಪ, ಇವನು ಕಣ್ಣು ನೋಡ್ರು, ಈಗ್ಲೂ ಆಗ್ಲೂ ಬಿದ್ದು ಹೋಗೋ ತರ ಇದೆ. ಅಬ್ಬಬ್ಬಬ್ಬಬ್ಬ, ಆ ಹೊಟ್ಟೆ ನೋಡ್ರು 6 ತಿಂಗಳು ಬಸ್ರಿ ಇದ್ದಂಗಿದೆ. ಈ ಯಾವ್ದು ಮುಳ್ಹಂದಿಗೆ ಪ್ಯಾಂಟ್ ಶರ್ಟ್ ಹಾಕಿದ್ರೆ ಹೇಗಿರುತ್ತೋ ಹಾಗಿದಾನೆ, ಟಾಪ್ ಟು ಬಾಟಮ್. ನಿನ್ನ 1 ನಿಮಿಷನೂ ನಾನು ನೋಡಕ್ಕಾಗಲ್ಲ. ಮುಖಾನ್ ಯಾವತ್ತಾದ್ರೂ ಕಣ್ಣಲ್ಲಿ ನೋಡ್ಕೊಂಡಿದ್ಯಾ? ಮುಖ ಏನ್ ನೋಡ್ತೀಯ, ಮನಸ್ಸು ನೋಡು, ಮನಸ್ಸು. ದರಿದ್ರದವನೆ, ಈಗ ನೀನ್ ಮಾಡ್ತೀಯಲ್ಲ ಅದು ಲವ್ ಮಾಡ್ದಂಗ್ ಇರ್ಲಿಲ್ಲ ಕಣೋ. ಮತ್ತೆ ಬಾಯಿಗೆ ಬರ್ತದಿಕ್ ಸರಿಯಾಗಿ. ಲವ್ ಮಾಡೋದ್ ಹೆಂಗೆ ಅಂತ ಆ ಜಗಪ್ಪನ್ ನೋಡಿ ಕಲ್ತ್ಕೋ. ಹಾ ಏನ ನಿಂದು? ನಾನ್ ಮುಂಚೆ ಹೇಳಿಲ್ವಾ, ನನ್ನ ಹತ್ರ ಯಾವ ಹುಡುಗಿಯರು ಬರಲ್ಲ ಕಣ. ಹೆಂಗ್ ಮಾಡಿದ್ರೆ ಯಾವಳ ಬತ್ತಾಳೆ? ಹೆಣ್ಣನ್ನೋದು ಒಂಥರ ಹೂ ಇದ್ದಂಗೆ, ಗಂಡನ್ನೋದು ದುಂಬಿ ಇದ್ದಂಗೆ. ಆರ್ಕೊಂಡೋಗಿ ಮಕ್ಕಳನ್ನ ಇರ್ಕ ಬಂದ್ಬಿಡ್ಬೇಕಣ. ನೀನ್ ನೋಡಿದ್ರೆ ಎಮ್ಮೆ ಕಲಗಟ್ ತೊಟ್ಟಿಗೆ ಬಾಯಿ ಆಗ್ತಿದ್ಯಾ? ನನಗೆ ಪ್ರಪೋಸ್ ಮಾಡಕ್ ಬರೋದು ಹಿಂಗೆ. ನನ್ನ ಫೀಲಿಂಗ್ಸ್ ಯಾರು ಅರ್ಥನೇ ಮಾಡ್ಕೊಳ್ಳಲ್ಲ. ನೀವಾದ್ರೂ ಅರ್ಥ ಮಾಡ್ಕೊಳ್ಳಿ, ನೀವಾದ್ರೂ ಅರ್ಥ ಮಾಡ್ಕೊಳ್ಳಿಪ್ಪ. ಆ ಹುಡುಗಿ ಹತ್ರ ಹೋಗಿ ಹಿಂಗಾಡಿದ್ರು ಅವಳು ಮೆಟ್ಟಗಂಡೆ ಹೊಡಿಯೋದು. ಅಂದ್ರೆ ನನಗೆ ಪ್ರಪೋಸ್ ಮಾಡಕ್ ಬರೋದೇ ಇಲ್ಲ ಅಂತ ಬರಲ್ಲ ಕಣ. ಸರಿ, ನೀನ್ ಮಾಡ್ಕೊಂಡು. ಹೆಣ್ಣು ಅನ್ನೋದು ಒಂಥರ ಎಣ್ಣೆ ಇದ್ದಂಗೆ ಕಣ. ಕರೆಕ್ಟ್ ಆಗಿ ನೀರ್ ಹಾಕಿ ಮಿಕ್ಸ್ ಮಾಡ್ಬೇಕು, ಇಲ್ಲಾಂದ್ರೆ ಎಟ್ಟು ಪೀಸ್ ಹಾಕ್ಬಿಡ್ತದೆ. ಮಗ, ಯಾವ್ದೋ ಹುಡುಗಿ ಬರ್ತಿದ್ದಾಳೆ ಕಣ. ನೋಡು, ನಾನ್ ಲವ್ ಮಾಡೋದು ಹೆಂಗೆ ಅಂತ ಕರೆಕ್ಟ್ ಆಗಿ ಹೇಳ್ಕೊಡ್ತೀನಿ, ನೋಡ್ಕೊಂಡ್ ಕಲ್ತ್ಕೋ. ಯಾರವ್ವ ಇವಳು ಚೆಲುವೆ ಚೆಲುವೆ ನನ್ನ ಕಣ್ಣೆ ಬಿತ್ತು. ಇವಳಂದಕ್ಕೆ ಸಾಟಿ ನನ್ನ ಕಣ್ಣೆ ಸಾಟಿ. ಹಾಯ್ 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 ಅಂದೆ. ನಿಮ್ಗೆ ಇವತ್ತು ಯಾರು ಪ್ರಪೋಸ್ ಮಾಡಿಲ್ವಾ? ಇಲ್ವಲ್ಲ. ಏಯ್, ಇಷ್ಟು ಬ್ಯೂಟಿಫುಲ್ ಆಗಿರೋ ಹುಡುಗಿಗೆ ದಿನಕ್ಕೆ ಮಿನಿಮಮ್ ಅಂದ್ರು 4ರಿಂದ 5 ಜನ ಹುಡುಗರು ಪ್ರಪೋಸ್ ಮಾಡೇ ಮಾಡ್ತಾರೆ. ನಾನಾಗಿದ್ರೆ ಮಾಡ್ತಿದ್ದೆಪ್ಪ. ಐ ಲವ್ ಯು ಅಂದ್ರೆ ಐ ಲವ್ ಯು ಫಿಲಮ್ ಅಲ್ಲಿ ರಚಿತಾ ಮೇಡಮ್ ಆಕ್ಟ್ ಮಾಡಿ ಗುರು ಸರ್ ಮ್ಯೂಸಿಕ್ ಮಾಡಿದ್ದಾರೆ, ನೋಡಿದೀರಾ? ನೋಡಿದೀನಿ. ನೀವ್ ಅದನ್ನೇ ಹೇಳಿದ್ರಾ? ಏ, ನೀವೇನ್ ಅನ್ಕೊಂಡ್ರಿ? ಏನೋ ಈ ಕಡೆ ತಿರ್ಗಿ, ಈ ಕಡೆ ತಿರ್ಗಿ, ಏ ಆ ಕಡೆ ತಿರ್ಗಿ. ಏನಾಯ್ತು? ಏನ್ ಹುಡುಕ್ತಾ ಇದ್ದೀರಾ? ಗರಿ ಹುಡುಕ್ತಾ ಇದ್ದೀನಿ. ಅಂದ್ರೆ ಈ ನವಿಲ್ಗೆ ಗರಿ ಇರುತ್ತಲ್ಲ, ಅದೇ ತರ ಇಷ್ಟು ಬ್ಯೂಟಿಫುಲ್ ಆಗಿರೋ ಹುಡುಗಿಗೆ ದೇವರು ಎಲ್ಲಿ ಗರಿ ಇಟ್ ಕಳ್ಸವನೆ ಅಂತ ನೋಡ್ತಾ ಇದ್ದೀನಿ. ಫ್ಲರ್ಟ್ ಮಾಡ್ತಾ ಇದ್ದೀರಾ? ನನಗೆ ಫ್ಲರ್ಟ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ನಾನು ಹುಡುಗಿರ ಜೊತೆ ಫ್ಲರ್ಟ್ ಮಾಡ್ತೀನಾ? ಎಷ್ಟು ಮಾಡ್ತೀಯಾ ಫ್ಲರ್ಟ್ ನೀನು? ನೀವ್ಯಾಕೆ ಅವ್ರ ಹತ್ರ ಕೇಳಕ್ ಹೋಗ್ತೀರಾ? ನಾವೇನ್ ಕೇಳ್ದೆ, ನೀವೇ ತಾನೇ ಕೇಳಿದ್ದು. ನಾನು ಏನ್ ಹೇಳಿದ್ರು ಕೇಳ್ತೀರಾ? ಹಂಗಾದ್ರೆ ಅವರು ಮೊದ್ಲಿಂದನೂ ನನ್ ಮೇಲೆ ಒಂದ್ ಕಣ್ಣಿಟ್ಟಿದ್ದಾರೆ. ಎಲ್ಲಿ ನಾವಿಬ್ರು ಒಂದಾಗ್ಬಿಟ್ರೆ ಅವ್ರು ನಾನು ಸಿಗಲ್ಲ ಅಂತ ಹೊಟ್ಟೆ ಕಿಚ್ಚು. ಬಾಬಾ ಹಿಂಗೆಲ್ಲ ಮಾತಾಡ್ಬೇಕಾ? ಕಮ್ಮಿ ಕೆರೆ ನೀರು ಕುಡ್ದಿಲ್ಲ ಈ ನನ್ನ ಮಗ. ನೀವು ಯಾವ ಸೋಪು ಯಾವ ಕ್ರೀಮ್ ತಿಂತೀರಾ? ಯಾರಾದ್ರೂ ಸೋಪು ಕ್ರೀಮ್
ತಿಂತಾರ ಹಚ್ಕೋತಾರೆ. ಹಚ್ಕೊಂಡ್ರೆ ಇಷ್ಟೊಂದೆಲ್ಲ ಶೈನಿಂಗ್ ಬರಕ್ ಚಾನ್ಸೇ ಇಲ್ಲ ಬಿಡಿ. ಕಮಾನ್ ಯಾರ್, ಕಮಾನ್ ಲೆಟ್ಸ್ ಗೋ. ನೋಡಿ ನೀವ್ ಹಿಂಗೆಲ್ಲ ಹೇಳ್ಬಿಡಿ, ನಾಚಿಕೆ ಆಗ್ತಾ ಇದೆ. ಆರ್ ಯು ಪ್ರೊವೋಕಿಂಗ್ ಮೀ? ಏಯ್, ಪ್ರವೋಕ್ ಮಾಡದೆ ಇರಕ್ಕಾಗತ್ತಾ? ಒಂದ್ ಪಿಕ್ ಕೊಡಿ. ಏನಕ್ಕೆ? ಪ್ರೊಫೈಲ್ ಪಿಕ್ ಹಾಕತ್ತೀನಿ. ನಿಜನ? ಸುಮ್ನೆ ಅವನಾರು ಕೇಳ್ತಾನ? ತಗೊಳ್ಳಿ. ಕೊಡಿ ಫೋಟೋ. ನೀವ್ ಹೆಂಗ್ ಕಾಣ್ತಿದ್ದೀರಾ ಅಂದ್ರೆ ಆಯುಧ ಪೂಜೆಯಲ್ಲಿ ರೆಡಿ ಮಾಡಿರೋ ಆಯುಧಗಳು ಕಂಡಂಗ್ ಕಾಣ್ತಾ ಇದೀನಿ. ಅಂದ್ರೆ ಅಷ್ಟು ಚೆನ್ನಾಗಿ ಅಲಂಕಾರವಾಗಿ ಬಂದಿದ್ದೀರಾ ಅಂತ ಹೇಳ್ತೆ. ನನಗ್ ಗೊತ್ತು ನೀವ್ ಹಿಂಗೆ ಹೇಳ್ತೀರಾ ಅಂತ. ನಿಮ್ಗೆ ನನ್ ಪಿಕ್ ಬೇಡವಾ? ಬೇಡ, ನೀವು ದಿನ ಇಲ್ಲಿಗೆ ಬರ್ತೀರಾ ಅಂತ ನಂಗೆ ಚೆನ್ನಾಗ್ ಗೊತ್ತು. ನೋಡಿ, ಆದ್ರೆ ನಿಮಗ್ ಬಾಯ್ ಫ್ರೆಂಡ್ ಆಗ್ಬೇಕು. ಇಲ್ಲ ಅಂದ್ರೆ ನಿಮ್ ಬಾಯ್ ಫ್ರೆಂಡ್ ಆಗೋ ಹುಡುಗನ್ ಪಾದಕ್ಕಾದ್ರೂ ನಮಸ್ಕಾರ ಮಾಡ್ಬೇಕು. ಎಕ್ಸ್ಕ್ಯೂಸ್ ಮೀ. ಎಸ್, ಯೂಸ್ ಮೀ. ಯೂಸ್ ಮೈ ನಂಬರ್. ಓಕೆ, ಕಾಲ್ ಮೀ ಎನಿ ಟೈಮ್. ಶೋರ್, ಐ ಕಾಲ್ ಯು ಬ್ಯಾಕ್. ಬಾಯ್ 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 ಬಾಯ್. ಪ್ರಳಯ ಅಂತ ಕಣ ನೀನು. ಕಂಡು ಹುಡುಗಿರ್ನೆಲ್ಲ ಪಟಾಯಿಸ್ಕೊಂಡ್ ಬಿಡ್ತೀಯ. ನಿಜವಾಗ್ಲೂ ಚಾರ್ಮಿಂಗ್ ಸ್ಟಾರೇ ಕಣ. ಈನೇನು ಹೋಗಿ ಹೋಗಿ ಈ ತರ ಖರಾಬ್ ಆಗಿರೋ ಫಿಗರ್ ಗಳಿಗೆ ಹಿಂಗೆ ಹೇಳ್ತಿಯಲ್ಲ. ನಾನು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳನ್ನೇ ಪಟಾಯಿಸ್ತೀನಿ. ಬೇಕಾದ್ರೆ ಅನುಪಮ್ ಅವ್ರನ್ನ ಪಟಾಯಿಸ್ತೀನಿ, ನೋಡ್ತೀಯಾ? ತಾಕತ್ತಿದ್ರೆ ತೋರ್ಸು. ಹಲೋ, ಬಾಡಿಗೆ ದುಡ್ಡು ಕೊಡಿ. ಯಾಕೆ ಬಾಡಿಗೆ ದುಡ್ಡು ಕೊಡ್ಬೇಕು? 8 ತಿಂಗಳಿಂದ ನನ್ನ ಹೃದಯದಲ್ಲಿ ಇದ್ರಲ್ಲ, ಬಾಡಿಗೆ ಅವನ್ ಕಟ್ತಾನೆ. ನಾನು ಹೇಳಿದ್ ನಾನು ನಿನ್ ಹೃದಯದಲ್ಲಿ ಇಟ್ಕೋ ಅಂತ. ಹೋಗ್ಲಿ, ನಿಮ್ಮ ಆರ್ಟ್ನೇ ಬಾಡಿಗೆ ಬಿಡಿ. ಆಗಲ್ಲ ಕಣೋ. ಏನದು ಆರ್ಟ್ ಅಂದ್ರೆ ಏನಂತ ಅನ್ಕೊಂಡಿದ್ಯಾ? ನನ್ನ ಹಾರ್ಟಲ್ಲಿ ಬರೀ ನಮ್ಮ ಅಪ್ಪ ಅಮ್ಮ ಅಷ್ಟೇ ಇರೋದು. ಅಟ್ಲೀಸ್ಟ್ ನನ್ನ ಹೆಸರಾದ್ರೂ ಹೇಳಿ. ನಿನ್ ಹೆಸರು ಹಾ. ಹೇಳಲ್ಲ. ಯಾಕೆ ಹೇಳಲ್ಲ? ಹೇಳಲ್ಲ. ಲೇ, ಇವ್ರು ಯಾಕೆ ನನ್ನ ಹೆಸರು ಹೇಳ್ತಿಲ್ಲ ಗೊತ್ತೇನ ನಿನಗೆ? ಯಾಕೆ? ಹುಡುಗಿ ನಿನ್ನ ಈ ಕೃಷ್ಣ ಲೀಲೆ ಎಲ್ಲ ಬಿಡು, ನನಗೊಂದು ದಾರಿ ತೋರ್ಸು. ನಿನಗೆ ಓಲ್ಡ್ ಟೆಕ್ನಾಲಜಿಯಲ್ಲೇ ಸೆಟ್ ಆಗ್ತಲ್ಲ ಕಣ. ನಿಂಗೆ ಹೊಸ ಹೈ ಲೆವೆಲ್ ಟೆಕ್ನಾಲಜಿ ಬೇಕು. ನೋಡ ಮಗ, ಈ ಬ್ಲೂಟೂತ್ ನ ಕಿವಿಗೆ ಹಾಕೋ. ನಾನು ನಿನ್ಗೆ ಫೋನಲ್ಲಿ ಹೇಳ್ತಾ ಹೋಗ್ತೀನಿ, ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡಾಯ್ತಾ? ಮಗ, ಯಾವ್ದೋ ಸಖತ್ತಾಗಿರೋ ಹುಡುಗಿ ಬರ್ತೈತೆ ಕಣ. ಈ ಹುಡುಗಿ ಯಾವ್ದೇ ಕಾರಣಕ್ಕೂ ಮಿಸ್ ಆಗ್ಬಾರ್ದು. ಪಟಾಯ್ಸು ಮಗ. ಬಾರ್ಗೆಟ್ ನಂತರ ಮಾಡ್ಬಾರ್ದಲ್ವಾ? ಫಸ್ಟ್ ಆಫ್ ಆಲ್ ಮಾಡ್ದಲ್ಲ, ಆತರ ಅಂತೂ ಮಾಡ್ಬೇಡ ದೇವ್ರೆ. ಆಯ್ತು ಕಣೋ, ಸಖತ್ತಾಗವಳೆ. ಹಂಗ್ ಮಾಡ್ಬೇಕಾ? ಮಾಡ್ತೀನಿ ನೋಡೀಗ. ಹಲೋ, ಏನ್ ಮಗ, ಮಿಸ್ ಕಾಲ್ ಕೊಟ್ರೆ 199 ಫ್ರೀ ರೀಚಾರ್ಜ್ ಮಾಡ್ತೀಯಾ? ಅದು ಫ್ರೆಂಡ್ ನಂಬರ್ ಕೊಟ್ರೆ ರೀಚಾರ್ಜ್ ಮಾಡ್ತೀಯಾ? ಸರಿ, ನಂಬರ್ ಕೊಡ್ತೀನಿ ತಗೋ. 009666 ಹಲೋ 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 ನಾನೇ. ನೀವೇನಾ? ಏನ್ರಿ ಸಮಾಚಾರ? ಫ್ರೀ ಕರೆನ್ಸಿ ಅಂದ್ರಲ್ಲ. ಓ ಅದಾ, ನಿಮ್ ನಂಬರ್ ತಗೊಳಕ್ಕೆ ಡೌ ಮಾಡಿದೆ ಕಣ್ರಿ. ಛೀ, ಕಳ್ಳ. ಪರವಾಗಿಲ್ಲ, ಕರೆನ್ಸಿನೂ ಹಾಕ್ತೀವಿ. ಕರೆನ್ಸಿ ಮಾತ್ರನಾ? ಬಂದ್ಬಿಡು, ದಸರಾ ಹಬ್ಬಕ್ಕೆ ಬಟ್ಟೆಗೂ ಕೊಡಿಸ್ತೀನಿ. ನೋಟಿ. ಇಲ್ಲಿ ಕೂರ್ಬೋದಾ? ಕೂತ್ಕೊಳ್ಳಿ. ಭಾವನೆ ಬಾಕಿ ಬಚ್ಚ, ಹೇಳು ಮಗ. ವರ್ಕೌಟ್ ಆಗ್ತಾ ಇದೆ ಕಣ. ಹೆಂಗಾದ್ರೆ ಆ ಹುಡುಗಿಗೆ ನಿಮ್ಮನ್ನ ಯಾರೋ ಆ ಕಡೆ ಕರೀತಾ ಇದ್ದಾರೆ ಅಂತ ಆ ಕಡೆ ತಿರ್ಗ ಕೇಳು. ಮೇಡಮ್, ಅಲ್ಲಿ ಯಾರೋ ಕರಿತಾ ಇದ್ದಾರೆ ನೋಡಿ. ನನ್ನ ಕೆನ್ನೆ ಖಾಲಿ ಇದ್ಯಾ? ಖಾಲಿ ಇದೆ. ಲಚ್ಕ 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 ಅಂತ ಮುತ್ತು ಕೊಟ್ಬಿಡು. ಮಗನೇ, ಮೆಟ್ಟು ತಗೊಂಡು ನೋಡಿದ್ರೆ ನೀನ್ ಕೊಡ್ತಾ ಇಲ್ಲ, ನಾನ್ ಬರೋಣ. ನಾನೇ ಕೊಡ್ತೀನಿ. ಯಾರು ಇಲ್ಲ. ಅಲ್ಲಲ್ಲ, ಅಲ್ಲಿ ನೋಡಿ. ಮುಟ್ಕೊಟ್ಬಿಟ್ಟೆ. ನನ್ಗೆ ಕಿಸ್ ಕೊಡ್ತೀಯಾ? ಎಷ್ಟೋ ಧೈರ್ಯ ನಿಂಗೆ? ನಿತ್ಕೋ ನಿತ್ಕೋ ನಿತ್ಕೊಳ್ಳೋ. ಓಡ್ಸಿ ಓಡ್ಸಿನೇ ಸುಸ್ತು.
ಮಾಡ್ಬಿಡ್ತೆ ಕಣೋ ನೀನು. ನಿಮ್ಗೊಂದ್ ವಿಷಯ ಗೊತ್ತಾ? ಏನು? ನಿಜವಾದ ರಸಿಕಾ ಅಂದ್ರೆ ನೀವೇ ಕಣ್ರಿ. ಇಡೀ ಪ್ರಪಂಚದಲ್ಲೇ ರಾವಣನ್ ಬಿಟ್ರೆ ನೆಕ್ಸ್ಟ್ ಸುಂದ್ರ ಅಂತ ಇರೋದು ನೀವು ಒಬ್ರೆ. ಲವ್ ಮಚ್ಚ, ವರ್ಕೌಟ್ ಆಗ್ತಾ ಇದೆ ಕಣೋ. ಆ ಮಗ, ಲವ್ ಮಗ, ಆ ಮಗ. ಎಲ್ಲ ಹುಡುಗರು ನನ್ನ ಕೆಟ್ಟ ನನ್ನ ಮಗ ಅಂತಾರೆ, ಇವಳೆಲ್ಲ ನನ್ನ ಇಷ್ಟೊಂದು ಹೊಗಳ್ತಾ ಇದ್ದಾಳೆ. ಲೈ, ಒಂದೊಂದು ಹುಡುಗಿಗೆ ಒಂದೊಂದ್ ತರ ಟೇಸ್ಟ್ ಇರ್ತದ ಕಣ. ಇವಳಿಗೊಂಥರ ಟೇಸ್ಟ್ ಅನ್ನಿಸ್ತದೆ. ಈ ಹೀರೋ ಮೆಟೀರಿಯಲ್ ನೋಡಿದ್ರೆ ನಿಮ್ಗೇನು ಅನ್ಸಲ್ವಾ? ಅನ್ಸುತ್ತೆ. ಏನು? ಐ ಲೈಕ್ ಯು ಅಂಡ್ ಐ ಲವ್ ಯು. ನೋ, ನೋ ಲೈಕ್, ನೋ ಲವ್, ನೋ ಇಶ್ಕ್, ನೋ ಮುಹಬ್ಬತ್. ಮತ್ತೆ ನಂದೇನಿದ್ರು ಡೈರೆಕ್ಟ್ ಮದುವೆನೆ. ಮಗ, ನಮ್ಮ ಅತ್ತಿಗೆ ಹೆಂಗಿದ್ದಾರೆ ತೋರ್ಸೋ. ಗೊಂಬೆ ಮನೇಲಿ ಪಾತ್ರೆ ತೊಳ್ಕೊಂಡು ಬಟ್ಟೆ ಒಕ್ಕೊಂಡು ಇರಾಮಿ ಅಂತ ಬಿಟ್ಬಿಟ್ ಬಂದ್ರೆ 100 ರೂಪಾಯಿ ಪ್ಯಾಂಟು 50 ರೂಪಾಯಿ ಟೀ ಶರ್ಟ್ ಹಾಕೊಂಡು ಸೋಕೆ ಮಾಡ್ತಿದ್ದೇನೆ. ಭಾವನ ಈ ಲವ್ ಟ್ರೈನಿಂಗ್ ಹೇಗಿತ್ತು ಅಂತ ನಮ್ಮ ಗುರುಗಳನ್ನ ಕೇಳೋಣ. ಗುರುಜಿ, ಆಕ್ಚುಲಿ ನಾನೀಗ ಅಖಿಲೇಶ್ ಸ್ಟೂಡೆಂಟ್ ಆಗೋಗ್ತಾನೆ ಅಂದ್ಕೊಂಡಿದ್ದೀನಿ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್, ಕ್ಯಾರೆಕ್ಟರ್ ಸೆಲೆಕ್ಷನ್ ವಾಸ್ ಫ್ಯಾಂಟಾಸ್ಟಿಕ್. ನಮ್ಮ ಅಖಿಲೇಶ್ ತುಂಬಾ ಪಾಲಿಸ್ಟು, ಪಕ್ಕ ಇವನು ರಫ್. ಸೊ ಅರ್ಧ ಕ್ಯಾರೆಕ್ಟರ್ ಸೆಲೆಕ್ಷನ್ ಅಲ್ಲಿ ಸ್ಕಿಟ್ ಗೆದ್ದಾಗಿತ್ತು. 3 ಹುಡುಗಿಯರು, 3 ಪ್ಯಾಟರ್ನ್. ಅದು ಮಜಾ ಅಂದ್ರೆ ವರ ನಂಬರ್ದು ಚೀಟಿ ನಂಗೆ ಬರ್ದಿಟ್ಕೊಂಡಿರ್ತಾಳೆ ಬಂದವರಿಗೆಲ್ಲ ಹಂಚಕ್ಕೆ. ಹಂಗೆ ಯಾರಾದ್ರು ಇಟ್ಕೊಂಡಿರ್ತಾರೆ ನಂಬರ್ ಚೀಟಿಗಳನ್ನ. ಕ್ಲೈಮ್ಯಾಕ್ಸ್ ವಾಸ್ ಅ ಹೈಲೈಟ್. ನಾವು ಕುತ್ಕೊಂಡು ರಚಿತಾ ಅವ್ರು ಹೇಳಿದ್ರು 90% ಅಖಿಲೇಶ್ ಗರ್ಲ್ ಫ್ರೆಂಡ್ ಅಂತ. ಸೊ ದ ಟ್ವಿಸ್ಟ್ ವಾಸ್ ವೆರಿ ನೈಸ್. ಆಮೇಲೆ ನಮ್ಮ ಅನಿಲ ಕಾಸ್ಟ್ಯೂಮ್ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ನಿಮಗೆ. ಚೆನ್ನಾಗಿದೆ ಪರ್ಫಾರ್ಮೆನ್ಸ್, ಎಲ್ಲರೂ ಚೆನ್ನಾಗಿ ಮಾಡಿದ್ರಿ. ಕಂಗ್ರಾಟ್ಸ್. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಎಸ್ ರಚಿ, ನನಗೆ ಖಂಡಿತವಾಗ್ಲೂ ಈ ಸ್ಕೆಟ್ ತುಂಬಾನೇ ಇಷ್ಟ ಆಯ್ತು. ಒಂಥರ ಚೆನ್ನಾಗಿತ್ತು, ಮೈಲ್ಡ್ ಆಗಿ, ನೀಟಾಗಿ ತುಂಬಾನೇ ಎಂಟರ್ಟೈನ್ ಮಾಡಿದ್ರಿ. ಆ್ಯಂಡ್ ನನಗೆ ಇವತ್ತೇ ಫಸ್ಟ್ ಗೊತ್ತಾಗಿದ್ದು ಅನ್ನೋ ನಮ್ಮ ಮಲ್ಲಿಕಂಗೆ ಇಷ್ಟೇ ಒಂದು ರೌಂಡ್ ನೋಡಿದ್ರೆ ಸುಸ್ತಾಗ್ಬಿಡುತ್ತೆ ಅಂತ. ನನಗೆ ಇವತ್ತೇ ಗೊತ್ತಾಗಿದ್ದು. ಮಲ್ಲಿಕಾ ಎನರ್ಜಿನೇ ಇಲ್ಲ, ಮಲ್ಲಿಕಾ ಬಾಡಿಲಿ ಶಕ್ತಿ ಇಲ್ಲ. ಶಕ್ತಿ ಬೇಕಾಗತ್ತೆ ಜೀವನದಲ್ಲಿ, ಅರ್ಥ ಆಯ್ತಾ? And Akhilesh, welcome back, bro. ಥ್ಯಾಂಕ್ ಯು ಮ್ಯಾಮ್. ಅಂಡ್ ವರ ನಿಂದು ಕಾಂಬಿನೇಷನ್ ನಂಗೆ ತುಂಬಾ ಇಷ್ಟ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ವರದು ಮತ್ತೆ ನಿನ್ನ ಕಾಂಬಿನೇಷನ್ ಸೀನ್ಸು ಸ್ಕಿಟ್ಸ್ ಅಲ್ಲಿ ಯಾವ್ದಾರ ಒಂದು ಸುಮ್ಮನೆ ಗೆಸ್ಟ್ ರೋಲ್ ಬಂದಾಗಲೂ ಚೆನ್ನಾಗಿರುತ್ತೆ. ಬಟ್ ಓವರ್ ಆಲ್ ನಂಗೆ ತುಂಬಾನೇ ಇಷ್ಟ ಆಯ್ತು ಈ ಸ್ಕಿಟ್. ಥ್ಯಾಂಕ್ ಯು ಸೋ ಮಚ್ ರಚಿ, ಅಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್. ಆಲ್ ದಿ ವೆರಿ ಬೆಸ್ಟ್ ನಿಮ್ಮ ಮುಂದಿನ ಸ್ಕಿಟ್ಗೆ. ಥ್ಯಾಂಕ್ ಯು. ಬೈಕ್ ಪಂಚರ್ ಆಗಿ 1/2 ಕಿಲೋಮೀಟರ್ ನಡಿಬೇಕು ಅಂತ ಅಂದ್ರೆ ಈ ಹುಡುಗರು ಅಯ್ಯಯ್ಯೋ ಅಂತ ಅಂತಾರೆ. ಅದೇ ಪ್ರೀತಿಸೋ ಹುಡುಗಿನ ಮೀಟ್ ಮಾಡೋದಕ್ಕೆ ಏನೇನೆಲ್ಲ ಸರ್ಕಸ್ ಬೇಕಾದ್ರೂ ಮಾಡ್ತಾರೆ. ಅದ್ರಲ್ಲೂ ನಮ್ಮ ಚಿಲ್ಲರು ಪ್ರೀತಿನೇ ಪರಮಾತ್ಮ ಅಂತ ಅನ್ಕೊಂಡಿರೋನು ಹುಡುಗಿ ಮನೆಗೆ ಹೋಗಿ ತಗ್ಲಾಕೊಂಡ್ಬಿಟ್ಟಿದಾನಂತೆ. ಪಾಪ ಅಲ್ವಾ? ಬನ್ನಿ ನೋಡ್ಕೊಂಬರೋಣ ಏನ್ ಸ್ಟೋರಿ ಅಂತ. ಯಾಕೋ ಹತ್ರ ಬಾ. ಇನ್ನೂ ಎಷ್ಟು ಹತ್ರ ಬರ್ಬೇಕು? ನೀನೇ ತಾನೇ ಹೇಳಿದ್ದು, ನಾನು ಕೇಳಿದಾಗೆಲ್ಲ ನಾನು ನಿನ್ನೊಳಗಿದ್ದೀನಿ, ನಾನು ನಿನ್ನೊಳಗಿದ್ದೀನಿ ಅಂತ್ಯಾ. ಎಲ್ಲಿದ್ಯಾ? ಒಳಗಡೆ ಹೊರಗೆ ನಿಂತಿದ್ಯಲ್ಲ, ಬಾ ಒಳಗೆ. ಬಿಡು, ನೀನು ಯಾವಾಗ್ಲೂ
ಹೇಳ್ತೀಯಾ? ನೀನೇ ನನ್ ಬಂಗಾರ ಅಂತ ನನ್ನ ನಿನ್ ಮೈ ಮೇಲೆ ಹಾಕೊಂಡಿದ್ಯಾ? ಹಾಕೋಬಹುದು, ಆದ್ರೆ ನನ್ನ ಜೀವಕ್ಕೆ ಹಾನಿ, ಅದಕ್ಕೆ ಸುಮ್ಮನೆ ಬಿಟ್ಟಿದ್ದೀನಿ. ನಾನ್ ಕಾಮಿಡಿ ಮಾಡಿದ್ರೆ ಎಲ್ರು ನಗ್ತಾರೆ, ಇವಳೇನ್ ಕೋಪ ಮಾಡ್ಕೋತಾ ಇದ್ದಾಳೆ? ಏನ್ ನಾನ್ ಕಾಮಿಡಿ ಮಾಡ್ದೆ ಅಂತ ಕೋಪ ಮಾಡ್ಕೊಂಡ ಅಥವಾ ಯಾರಾದ್ರೂ ನಿನ್ನ ಮೇಲೆ ಕಣ್ಣು ಹಾಕಿದ್ರ ಹೆಂಗೆ? ಹೂ ಚಿಲ್ಲರ್, ಅಲ್ಲಿ ಆಗಿದ್ದಾನಲ್ಲ ಅವ್ನು ನನ್ನ ನೋಡಿ ಕಣ್ಣು ಹೊಡಿತಾನೆ. ಅವನ ವಿಷಯ ಬಿಡೆ, ಅವ ಸೀತಾರಾಮ್ ಲೇಡಿ ಗೆಟಪ್ ಹಾಕಿದ್ರು ಕಣ್ಣು ಹೊಡಿತಾನೆ. ಅದು ಬಿಟ್ಟು ಬೇರೆ ಯಾರಾದ್ರೂ ನಮ್ ಪ್ರೀತಿಗೆ ಅಡ್ಡ ಬಂದ್ರೆ ಹೇಳು, ಇಡೀ ಊರಿಗೂರೇ ಬೆಂಕಿ ಹಚ್ಚಿಬಿಡ್ತೀನಿ. ಒಂದು ಕ್ಯಾಂಡಲ್ ಹಚ್ಬೇಕಂದ್ರೇನೆ 4 ಬೆಂಕಿ ಕಟ್ಟಿ ವೇಸ್ಟ್ ಮಾಡ್ತಾನೆ, ಇವನು ಊರಿಗೆ ಬೆಂಕಿ ಹಚ್ತಾನಂತ. ಕ್ಯಾಂಡಲ್ ಹಚ್ಚಿಲ್ಲ ಅಂತ ಕಿಂಡಲ್ ಮಾಡ್ಬೇಡ ಕಣೆ. ನಾನು ಎಲ್ಲಿ ಯಾವಾಗ ಹೆಂಗ್ ಬೆಂಕಿ ಹಚ್ಚಿದ್ದೇನೆ ಅಂತ ನನಗೆ ಗೊತ್ತು. ಅದು ನೀನ್ ಯಾರಿಗಾದ್ರೂ ಬೆಂಕಿ ಹಚ್ಚಿದ್ಯಾ? ಇಲ್ಲಪ್ಪ. ಅಯ್ಯೋ, ಒಂದ್ ಹೆಣ್ಣು ಹುಡುಗಿಯಾಗಿ ಇನ್ನೊಬ್ರು ಜೀವನಕ್ಕೆ ಬೆಂಕಿ ಹಚ್ಚಿಲ್ಲ ಅಂದ್ರೆ ಹೆಣ್ಣು ಜೀವ ವೇಸ್ಟ್. ಹೋಗೋ, ನನ್ ಜೊತೆ ಮಾತಾಡ್ಬೇಡ ನೀನು. ಕೋಪ ಮಾಡ್ಕೋಬೇಡ ಚಿನ್ನ. ಊಟ ಮಾಡ್ದ? ಮಾಡಿಲ್ಲ ಅಂದ್ರೆ ಏನ್ ಮಾಡಿಸ್ತೀಯಾ? ಸ್ನಾನ ಮಾಡ್ದ? ಮಾಡಿಲ್ಲ ಅಂದ್ರೆ ಏನ್ ಮಾಡಿಸ್ ನೀನು ಚಿಲ್ಲರ್, ನೀನ್ ನನ್ ಜೊತೆ ಹೇಗಿರ್ಬೇಕು ಗೊತ್ತಾ? ಹೇಗಿರ್ಬೇಕು? ನಾನ್ ನಕ್ರೆ ನೀನು ನಗ್ಬೇಕು, ನಾನ್ ಹತ್ರೆ ನೀನು ಅಳ್ಬೇಕು, ನಾನ್ ಡಾನ್ಸ್ ಮಾಡಿದ್ರೆ ನೀನು ಡಾನ್ಸ್ ಮಾಡ್ಬೇಕು. ಅದಿನ್ ತಟ್ಟಡ್ತೀನಿ. ಇದಕ್ಕೆಲ್ಲ ನಾನೇ ಬೇಕಾ? ಕನ್ನಡಿ ಮುಂದೆ ನಿಂತ್ಕೊಂಡು ಹೋಗಿ ಮಾಡಿದ್ರೆ ಆಗಲ್ವಾ? ನೀನ್ ಒಳ್ಳೆ ಚಿನ್ನ, ನಾನು ನಿನ್ ತುಂಬಾ ಸೀರಿಯಸ್ ಅಲ್ಲೋ ಮಾಡ್ತೀನಿ. ಈ ಕಾಮಿಡಿ ಎಲ್ಲ ಮಾಡ್ಬೇಡ ಆಯ್ತಾ? ನಾನು ನಿನ್ಗೋಸ್ಕರ ಎಷ್ಟು ಹುಡುಗಿರ್ನ ರಿಜೆಕ್ಟ್ ಮಾಡಿದ್ದೀನಿ ಗೊತ್ತಾ? ಹೌದಾ? ಯಾಕೋ? ಮದ್ವೆಗಂತ ಹೆಣ್ಣು ನೋಡಕ್ ಹೋಗ್ತಾ ಇದ್ನಾ, ಆ ಹುಡುಗಿ ಬರೋಳು, ಕಾಪಿ ತಂದು ನನ್ನ ಕೈಲಿ ಕೊಡೋಳು, ಕೊಟ್ಟು ತಲೆ ಎತ್ತಿ ನನ್ನ ಮುಖ ನೋಡೋಳು. ಅಣ್ಣನ್ ಟಿವಿಲ್ ನೋಡಿದೀನಿ, ಅಣ್ಣನ್ ಟಿವಿಲ್ ನೋಡಿದೀನಿ ಅನ್ನೋಳು. ಅಣ್ಣ ಆದ್ಮೇಲೆ ಅವಳೇನು ಮದ್ವೆ ಆಗೋದು ಬಿಟ್ಟಾಕಿದೆ. ಕೊನೆಗೆ ಯಾರು ಗತಿ ಇಲ್ಲ ಅಂತ ನೀನ್ ಪ್ರಪೋಸ್ ಒಪ್ಕೊಂಡೆ. ನೀನೇ ನನ್ ಜೀವ ಅಂತ ಒಪ್ಕೊಂಡೆ ಕಣೆ. ಹಂಗಂದ್ಯಾ? ಸರಿ, ನಾನ್ ಮನೆಗೆ ಹೊರಡ್ಬೇಕು, ಟೈಮ್ ಆಯ್ತು, ಬರ್ಲಾ? ನಿನ್ ಡೈಲಾಗ್ ಮುಗಿತಾ? ಮುಗೀತು. ಗೆಟ್ ಔಟ್. ಹೋಗ್ ಚಿನ್ನ. ಬಾಯ್. ಬಾಯ್. ಲವ್ ಯು. ಲವ್ ಯು. ಮಿಸ್ ಯು. ಮಿಸ್ ಯು ಟು. ಬಾಯ್. ಬಾಯ್. ಗೆಟ್ ಔಟ್. ಹಲೋ. ಹಲೋ. ಚಿನ್ನ, ಎಲ್ಲಿದ್ಯಾ ಕಣೆ? ನಾನು ನಿನ್ನ ಅರ್ಜೆಂಟ್ ಆಗಿ ನೋಡ್ಬೇಕು. ಈಗ ತಾನೇ ನಿನ್ ಜೊತೆಲೇ ಇದ್ನಲ್ಲೋ. ಮತ್ ನಿಂಗ್ ವಾಪಸ್ ಫೋನ್ ಬಂತ? ಹಲೋ ಹಲೋ, ಕಂಟ್ರೋಲ್ ರೂಮ್, ಪೊಲೀಸ್ ಸ್ಟೇಷನ್, ಸುಸ್ಮಿತಾ ಸೇನ್. ಹಲೋ ಹಲೋ ಹಲೋ. ಅಪ್ಪ, ವಾಪಸ್ ಹುಡುಗ ಹೋಗ್ಬಿಟ್ಟಿದೆ. ಏನೋ ಕಳಿಸ್ಬಿಟ್ಟೆ. ಹುಡುಗಿ ಜೊತೆ ಇರ್ಬೇಕು ಅಂತ ಅನಿಸ್ತಾ ಇದೆ. ಬೇರೆ ಯಾರಾದ್ರೂ ಹುಡುಗಿರು ನನ್ನ ಕಣ್ಣಿಗೆ ಬೀಳಲ್ಲ ಬಿಡಿ, ನಂಗೂ ಗೊತ್ತು. ಏನ್ ಮಾಡೋದು, ಅದೇ ಪಾದಗತಿ. ವಾಪಸ್ ಇನ್ನೊಂದ್ಸಲ ಅವಳನ್ನ ಕರ್ಸ್ಬಿಡ್ತೀನಿ. ಹಲೋ ಹಲೋ. ಚಿನ್ನ, ಯಾಕೋ ಕಾಲ್ ಕಟ್ ಮಾಡಿದೆ ಅವಾಗ್ಲೇ? ಅದು ಲೈನು ಹಿಂಗೋಗಿ ಕ್ರಾಸ್ ಆಗ್ಬಿಟ್ಟಿತ್ತು ಕಣೆ, ಅದಕ್ಕೆ. ಚಿನ್ನ, ಅರ್ಜೆಂಟು. ಅರ್ಜೆಂಟ್ ಆದ್ರೆ ಅಲ್ಲೇ ಎಲ್ಲಾದ್ರೂ ಹೋಗೋ. ಅರ್ಜೆಂಟ್ ಆಗಿ ನಾನು ನಿನ್ ನೋಡ್ಬೇಕು ಅಂದೆ. ವಾಟ್ಸಪ್ ಅಲ್ಲಿ ಫೋಟೋ ಕಳ್ಸ್ಲಾ? ಡೈರೆಕ್ಟ್ ಆಗಿ ನೋಡ್ಬೇಕು. ಈ ಡೈರೆಕ್ಟ್ ಆಗಿ ಆಗಲ್ಲ ಅಂದ್ರೆ ನಾ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಡ್ತೀನಿ. ಹೋಗೋ, ಯಾವಾಗ್ಲೂ ಸೂಸೈಡ್ ಮಾಡ್ಕೋತೀನಿ ಅಂತ್ಯ, ಒಂದ್ಸಲಿನೂ ಮಾಡ್ಕೊಂಡೇ ಇಲ್ಲ. ಪ್ಲೀಸ್ ಒಂದ್ಸಲ ಸೂಸೈಡ್ ಮಾಡ್ಕೊಳ್ಳೋ. ಲೇ, ಮಾಡ್ಕೋತೀನಿ ಅಂದ್ ಕೂಡ್ಲೆ ಮಾಡ್ಕೊಳಕ್ ಅದೇನ್ ಹೇರ್ ಕಟ್ಟಿಂಗನೆ, ಸೂಸೈಡ್ ಕಣೆ. ಅದೇನ್ ಮಾಡ್ತೀವೋ ಗೊತ್ತಿಲ್ಲ. ಈಗಿಂದೀಗ್ಲೇ ನಾನು ನಿನ್ ನೋಡ್ಬೇಕಷ್ಟೇ. ಚಿಲ್ಲರ್, ಮನೇಲಿ ಯಾರು ಇಲ್ಲ. ಅಯ್ಯೋ, ಮನೇಲಿ ಯಾರು ಇಲ್ಲ ಅಂತ ಹಿಂಟ್ ಕೊಡ್ತಾ ಇದ್ದಾಳೆ. ಹೋಗ್ಲಾ? ನೀವ್ ಬೇಡ ಅಂದ್ರೂ ಹೋಗ್ತೀನಿ. ಫೋನ್ ಕಟ್ ಮಾಡಿ ಬರ್ತೀನಿ. ಹಲೋ, ಇಲ್ಲ ಕೇಳು. ಅಯ್ಯಯ್ಯೋ, ಮನೇಲಿ ಯಾರು ಇಲ್ವಂತೆ. ಹಲೋ ಹಲೋ. ಏನೇ ಮನೆ ಬೀಗ ಹಾಕಿದೆಯಲ್ಲ? ನಾನು ಹೇಳಿದ್ನಲ್ಲೂ ಮನೇಲಿ ಯಾರು ಇಲ್ಲ ಅಂತ. ನೀನು ಇಲ್ವಾ? ಇಲ್ಲ. ನೀನು ಇಲ್ಲ ಅಂತ ಹೇಳಕ್ಕೆ ಬಾಯಲ್ಲನ್ ಬೀಗದ ಕೈ ಇಟ್ಕೊಂಡಿದ್ದೇನೆ. ಹೇಳಕ್ ಎಲ್ಲೋ ಬಿಟ್ಟೆ, ಹೇಳಕ್ ಮುಂಚೆನೆ ಕಾಲ್ ಕಟ್ ಮಾಡ್ದೆ. ನಿನ್ಗೆ ಹಾರಾಡೋದ್ ಜಾಸ್ತಿ, ಹೋರಾಡೋದ್ ಕಮ್ಮಿ. ನಾನು ಹೋರಾಟ ಏನಂತ ಸಿಗೋ ತೋರಿಸ್ತೀನಿ. ಹಂಗಲ್ಲ ಚಿಲ್ಲರ್. ಏನು? ಒಂದ್ ಕೆಲ್ಸ ಮಾಡ್ತೀಯಾ? ಕೆಲ್ಸ ಮಾಡಕ್ ನನಗೆ ಇಂಟ್ರೆಸ್ಟ್ ಇಲ್ಲ. ಹಂಗಲ್ಲ ಕಣೋ, ರಾತ್ರಿ ಯಾರು ಇರಲ್ಲ. ನಮ್ಮಪ್ಪ ನನ್ನ ಮನೇಲಿ ಬೀಗ ಹಾಕ್ಬಿಟ್ಟು ಹೋಗಿರ್ತಾರೆ, ಅವಾಗ ನೀನ್ ಬಂದ್ಬಿಡು. ಬರ್ತೀನಿ. ರಾತ್ರಿ ಮನೆಗೆ ಹೋಗ್ಬೇಕಲ್ಲ, ನನ್ ಜೊತೆಗೆ ಯಾರಾದ್ರೂ ಬಕ್ರಾ ಬೇಕಲ್ಲ. ಇದಕ್ಕೆಲ್ಲ ನಮ್ ಫಾರಿನರೇ ಕರೆಕ್ಟ್, ಅವನೇ ಕರೆಸ್ತೀನಿ. ಹಲೋ ಹಲೋ, ಫಾರಿನರ್. ಫ್ರೀ ಇದೆಯಾ? ಇಲ್ಲ, ಬೈಕಲ್ಲಿ ಇದ್ದೀನಿ. ನಿನ್ನ ನಾನ್ ಸಿಂಕ್ ಡೈಲಾಗ್ ಯಾವ್ದಾದ್ರೂ ಸಿಂಕ್ ಒಳಗ್ ತುರುಕಿ ಇಲ್ಲಿ ಬಾ. ಇಲ್ಲಿ ಬಾ ಅನ್ನೋದು ಏರಿಯಾ ಹೆಸರಾ? ರಚಿತಾ ಮೇಡಮ್, ನೀವೇನಾದ್ರೂ ನನಗೆ ಮಿಸ್ ಕಾಲ್ ಕೊಟ್ಟಿದ್ರಾ?
ಇಲ್ಲ ಮತ್ ನನ್ ಮೊಬೈಲ್ ಅಲ್ಲಿ ಮಿಸ್ ಕಾಲ್ ಅಂತ ತೋರಿಸ್ತಾ ಇದೆ. ಹೊಡಿಲ್ಲ ಮೇಡಮ್, ಹೊಡಿಲ್ಲ ಹೇಳಿ. ನಾಯಿ ಹೊಡ್ದಂಗ್ ಹೊಡಿತೀನಿ, ಒಂದ್ ಮಾತು ಹೇಳಿ. ಹೊಡಿ. ನೀವು ಒಡಿ ಅಂತ ಹೇಳಿದ್ರೆ ಅವ್ನು ಹೊಡ್ಯಕ್ ಆಗಲ್ಲ. ಯಾಕಂದ್ರೆ ಹೊಡಿಯೋ ಕ್ಯೂನ ಕೊಟ್ಟಿಲ್ಲ. ಒಂದ್ಸಲ ಸೂರಿಗೆ ಹೇಳಿ ಮೇಡಮ್ ಕ್ಯೂ ಕೊಡಿ ಅಂತ, ನಾನು ಹೊಡಿತೀನಿ. ಹೊಡಿಲ್ಲ ಏನೋ ಹೊಡೆದಾಯ್ತು. ಹೌದು, ಏನೋ ಇದು ಪ್ಯಾಂಟು ಸಖತ್ತಾಗಿದೆ, ನೀನೇ ತಗೊಂಡ್ಬಿಡು. ತಗೋತಿದ್ದೆ ಆದ್ರೆ ಇಲ್ಲಿ ಹರಿದೋಗಿದೆ. ಮತ್ತೆ ಹರಿದೋಗಿರೋದು ಯಾಕೆ ಹಾಕೊಂಬಂದೆ? ಶ್ರೀಮಂತರು ಹರಿದೋಗಿರೋ ಪ್ಯಾಂಟ್ ಹಾಕೊಳ್ಳೋದು. ಸರಿ ಬಿಡು, ಊಟ ಮಾಡ್ದಾ? ಇಲ್ಲ, ಇವತ್ತು ಉಪವಾಸ. ಯಾಕೆ? ಸ್ಕಿಟ್ ಬ್ಯಾಂಗ್ ಆಗ್ಲಿ ಅಂತ ವ್ರತ ಮಾಡ್ತಿದ್ದೀನಿ. ಚೆನ್ನಾಗಿ ಮಾಡಿದ್ರೆ ಸ್ಟಿಟ್ ಚೆನ್ನಾಗೇ ಬರುತ್ತೆ ಕಣ. ನೀ ಚೆನ್ನಾಗಿ ಮಾಡ್ಲಿ ಅಂತ ವ್ರತ ಮಾಡ್ತಿದ್ದೀನಿ. ಆಯ್ತು ಬಿಡಪ್ಪ, ನೀ ಬಂದ್ ವಿಷಯ ಹೇಳು. ಇಂಪಾರ್ಟೆಂಟ್ ಕೆಲಸ ಬಿಟ್ಟು ಬಂದಿದ್ದೀನಿ. ಏನ್ ಕೆಲಸ ಬಿಟ್ಟು ಬಂದೆ? ಆರಾಮಾಗಿ ಮಲ್ಕೊಂಡಿದ್ದೆ. ಫಾರಿನರ್ ಅಳಿಸ್ಬೇಡ ಕಣೋ, ಮೂಗಲ್ಲೆಲ್ಲ ಹತ್ತು ಬಿಡ್ತೀನಿ ಈಗ. ಆಯ್ತು ಬಿಡು, ಹೇಳು ಬಂದ್ ವಿಷಯ ಹೇಳು. ಅದ್ ನನ್ನ ಲವರ್ ಮಾನ್ಸ ಇದ್ದಾಳಲ್ಲೋ, ಅದೇ ಆ ಡೂಮೆ. ಹ್ಞೂ ಕಣ. ಇವತ್ತು ರಾತ್ರಿ ನಾವು ಅವ್ರ ಮನೆಗೆ ಬರಕ್ ಹೇಳಿದಾಳೆ. ನೀನು ಬಾರೋ, ಮುತ್ತು ಕೊಡ್ತಾಳಂತೆ. ಫ್ರೆಂಡ್ ಆದ್ರೆ ನೀನ್ ಕಣ. ಯಾಕೋ? ನಿನ್ ಹುಡುಗಿ ಕಡೆಯಿಂದ ನನಗ್ ಮುತ್ತು ಕೊಡಿಸ್ತೀಯಲ್ಲ ಅದಕ್ಕೆ. ಏನ್ ಮುತ್ತು ಬೇಕು? ಏನಿಲ್ಲ, ಸುಮ್ನೆ ಹಂಗೆ ಹೇಳ್ದೆ. ನಿನ್ನ ಮ್ಯಾನೇಜ್ ಮಾಡಕ್ ಕರ್ಕೊಂಡು ಹೋಗ್ತಾ ಇದೀನಿ ಕಣ. ಮ್ಯಾನೇಜ್ ಮಾಡಕ್ಕೆ ಅಂದ್ರೆ ವಾಚ್ಮನ್ ಕೆಲಸ? ಹೌದು ಕಣ. ಆದ್ರೆ ನನ್ನ ಹತ್ರ ವಾಚೇ ಇಲ್ವಲ್ಲ. ಮೇಡಮ್ ಕೈಲಿ ಡಿಜಿಟಲ್ ವಾಚ್ ಇದೆ, ಕೊಡಿಸ್ತೀನಿ. ಅವ್ರ ಹತ್ರ ಪೆಂಡಲ ಮಿರರ್ ಇದ್ರೆ ಹೇಳು. ಡಣ ಡಣ ಅನ್ನೋದಿದೆ, ಕೊಡಿಸ್ತೀನಿ. ಸರಿ ಸರಿ. ನೀ ಏನೋ ಲವಲ್ ಬಿಸಿ ಆಗಿದೀಯಾ? ನನಗೆ ಯಾವ್ದಾದ್ರು ಒಂದು ಹುಡುಗಿ ಬೀಳ್ತಾಳೇನ? ಚಾನ್ಸೇ ಇಲ್ಲ. ಯಾಕೆ ಬೀಳಲ್ಲ? ಪ್ರೀತಿ ಕುರುಡು ಅಂತ ಹೇಳ್ತಾರ. ಪ್ರೀತಿ ಕುರುಡು ಕಣ, ಹುಡುಗಿರು ಕುರುಡ್ರಲ್ಲ. ನಿನಗೆಲ್ಲ ಬೀಳಲ್ಲ. ಸರಿ ಬಿಡು, ನೀನಂತ್ರ ಲವಲ್ ಬಿದ್ದಿದೀಯಾ? ಸಿಕ್ಕಾಪಟ್ಟೆ ಲವ್ ಮಾಡ್ಬಿಡು. ಇದ್ದಾಗ್ಲೇ ಖುಷಿ ಖುಷಿಯಾಗಿ ಲವ್ ಮಾಡ್ಬೇಕಣ. ಯಾಕೆ? ಶಹಜಾನ್ ತಾಜ್ ಮಹಲ್ ಕಟ್ಸಿದ, ಅದನ್ನ ನೋಡಕ್ ಮುಮ್ತಾಜ ಇರ್ಲಿಲ್ಲ. ಅದಕ್ಕೆ ನೀನು ನಿಮ್ ಹುಡುಗಿ ಬದುಕಿದ್ದಾಗ್ಲೇ ಒಂದ್ ಸೌದ ಕಟ್ಸು. ಪ್ರೀತಿ ಮಾಡಿ ಬರೋಣ ಬಾರೋ, ನಡಿ ಹೋಗೋಣ, ನಡಿಯೋ. ಫಾರಿನರ್ ಇದೆ ಕಣ ಹುಡುಗಿ ಮನೆ. ಮಜಾ ಬರ್ತಾ ಸಟ್ಟಿದ್ದಂಗ ಐತೆ. ಅಳಿಸ್ಬೇಡ ಕಣೋ. ಫಾರಿನರ್ ಅವ್ರಪ್ಪ ಬರ್ತಾನೆ, ನೀನ್ ಹಾರ್ ನೋಡಿಬೇಕು, ನಾನು ಹೊರಗೆ ಬರ್ತೀನಿ. ನೀವ್ ಹೊರಗ್ ಬರ್ತೀಯ? ಏನ್ ಅರ್ಥ ಆಯ್ತು ಹೇಳ? ಅದೇ, ನೀನ್ ಬಂದ್ ಹಾರ್ ನೋಡ್ತೀಯ, ಅವ್ರಪ್ಪ ಬರ್ತಾನೆ, ನಾವ್ ಒಳಗ್ ಹೋಗ್ಬೇಕು. ಕರೆಕ್ಟಾಗಿ ಕೇಳಿಸ್ಕೋ, ಅವ್ರಪ್ಪ ಬರ್ತಾನೆ, ನೀನ್ ಹಾರ್ ನೋಡಿ ನಾ ಹೊರಗೆ ಬರ್ತೀನಿ. ಅದಕ್ಕೆ ನಾನ್ ಹೇಳಿದ್ದು, ಅವ್ರಪ್ಪ ಬಂದ್ ಹಾರ್ ನೋಡ್ತಾನೆ, ನೀವು ಆಚೆ ಹೋಗ್ತೀಯ, ನಾ ಒಳಗ್ ಹೋಗ್ತೀನಿ. ಅವ್ರಪ್ಪ ಬರ್ತಾನೆ, ನಾನು ಹಾರ್ ನೋಡ್ತೀನಿ, ನೀವ್ ಹೊರಗಡೆ ಬರ್ತೀಯ. ಕರೆಕ್ಟು. ಬೀಗ ಹಾಕಿದ್ಯಲ್ಲೋ? ಬೀಗ ಹಾಕಿದೆ. ಹೊಡಿಬೇಕು. ಏಯ್, ಅದು ಎತ್ತಕ್ ಆಗಲ್ಲ ಬಿಡೋ. ಎತ್ತಕ್ಕಾಗಲ್ಲ ಅಲ್ವಾ? ಏನು ಹೊಡೆದೆ ಕಣೋ ಗಂಡಸು. ಥ್ಯಾಂಕ್ ಯು. ಯಾರಿಗಿಲ್ಲ. ಚಿನ್ನ, ಕಾಮಿಡಿ ಮಾಡ್ಬೇಡ ಕಣೆ, ನಿಮ್ಮ ಅಪ್ಪ ಬಂದ್ಬಿಡ್ತಾನೆ. ಬಾ ಚಿನ್ನ. ಎಲ್ಲಿಗೆ ಹೋಗ್ತಿದ್ದೀರಾ? ಎಲ್ಲಿಗೆ ಹೋಗ್ತಿದ್ದೀರಾ ಮೊದ್ಲು ಹೇಳಿ. ನನ್ನ ಮನೆಗೆ. ಯಾಕೆ? ನಾ ಇನ್ನೂ ಹಾರ್ನೇ ಹೊಡೆದಿಲ್ಲ, ಹೆಂಗ್ರಿ ಮನೆಗೆ ಹೋಗ್ತೀರಾ? ಹಾರನ್ಯ ಕುಡಿತೀಯ? ಯಾಕಂದ್ರೆ ನಾ ಹಾರ್ ನೋಡಿದ್ರೆ ನಮ್ ಫ್ರೆಂಡ್ ಹೊರಗಡೆ ಬರ್ತಾನೆ. ಅದೆಲ್ಲ ಬಿಡಿ ಸರ್, ಹೋಗ್ಲಿ ಬಿಡಿ ಸರ್. ಫ್ರೆಂಡ್ ಯಾಕೆ ಹೊರಗಡೆ ಬರ್ತಾನೆ? ಅದೆಲ್ಲ ಹೋಗ್ಲಿ ಬಿಡಿ ಸರ್. ಸರ್, ಒಂದು ಕಿಸ್ ಕೊಡಕ್ಕೆ ಎಷ್ಟೊತ್ತಾಗುತ್ತೆ? ನೀವು ಆನ್ಸರ್ ಹೇಳಕ್ಕೆ ಎಷ್ಟೊತ್ತಾಗುತ್ತೆ? 5 ನಿಮಿಷ ಆಗುತ್ತೆ. 5 ನಿಮಿಷ ಆಗುತ್ತೆ ಅಲ್ವಾ ಸರ್? ಈ ನಾಯಿ ನನ್ ಮಗ ಅರ್ಧ ಗಂಟೆ ಆಯ್ತು ಒಳಗಡೆ ಹೋಗಿ. ಅದೆಷ್ಟು ಕಿಸ್ ಕೊಡ್ತಿದ್ದಾನೋ ಏನ್ ಕತೆ? ಬನ್ನಿ ಸರ್, ನಾವ್ ನೋಡ್ಕೊಂಡ್ ಬರ್ತೀವಿ. ಬನ್ನಿ ಸರ್, ಕರ್ಕೊಂಡು ಬಾ ಅವನ್ನ. ನಾನು ಇಲ್ಲೇ ಇರ್ತೀನಿ. ಗಾಡಿ ನೋಡ್ತೀರಿ? ಚಿನ್ನ, ನಿನ್ನ ನೋಡ್ತಾ ಇದ್ರೆ ಏನ್ ಅನ್ಸುತ್ತೋ? ಏನು ಅನ್ಸಲ್ಲ. ಫಾರಿನರ್ ಯಾಕೋ ಬಂದೆ? ಅವ್ರಪ್ಪ ಬಂದಿದ್ದಾನೆ. ಅವ್ರಪ್ಪ ಬಂದ್ರೆ ಹಾರ್ ನೋಡಿ ಅಂತ ಹೇಳಿದ್ದೆ ತಾನೆ. ಕೀ ನಿನ್ನ ಹತ್ರ ಇದೆ ಅಲ್ಲ? ಹೌದಲ್ಲ, ಕೀನೇ ಒಳಗಿಟ್ಟು ಬಿಟ್ರಲ್ಲೋ.
ತಗೊಳ ಹೋಗಿ ಯಾರು ನೋಡಿ ಹೊರಗಡೆ ಅವ್ರ ಅಪ್ಪ ಇದಾನಲ್ಲ ಏನೋ ಮಾಡೋದೀಗ ಏ ಏನು ಮಾಡೋದ್ ಬೇಡ ನಾ ಹೋಗಿ ಹಾರ್ ನೋಡ್ತೀನಿ ನೀವ್ ಹೊರಗಡೆ ಬಾ ಹೊರಗಡೆ ಅವ್ರ ಅಪ್ಪ ಇದಾನಲ್ಲ ಏನೋ ಮಾಡೋದು ಒಂದ್ ಕೆಲಸ ಮಾಡೋಣ ಇಬ್ರು ಹೋಗೋಣ ಬಾ ಬೇಡ ಅವ್ರಪ್ಪ ಇವ್ರ ತರನೇ ದೊಡ್ಡ ರಾಕ್ಷಸ ಏನಾರು ಕೇಳಿದ್ರೆ ಅಂತಾನೆ ಏನೋ ಮಾಡೋದು ನೋಡ್ದೆ ಏನಾರ ಮ್ಯಾನೇಜ್ ಮಾಡು ನಾನು ಹೊರಗಡೆ ಮ್ಯಾನೇಜ್ ಮಾಡ್ತೀನಿ ನೀವ್ ಒಳಗಡೆ ಮ್ಯಾನೇಜ್ ಮಾಡು ತುಂಬಾ ಕಷ್ಟ ಕಣ ಹಾಗಾದ್ರೆ ನಾನು ಒಳಗಡೆ ಮ್ಯಾನೇಜ್ ಮಾಡ್ತೀನಿ ನೀವ್ ಹೊರಗಡೆ ಮ್ಯಾನೇಜ್ ನೀನೇ ಹೊರಗಡೆ ಮ್ಯಾನೇಜ್ ಮಾಡು ನೀವ್ ಹಿಂಗ್ ಹೇಳಿದ್ರೆ ಹಾರ್ನ ಅಂತ ತಿಳ್ಕೊಂಡು ಹೊರಗಡೆ ಬಂದ್ಬಿಡ್ತಾನ ಅವನು ಸರಿ ಬಂದ ಅವನು ಬರ್ಲಿಲ್ಲ ಸರ್ ಕರ್ಕೊಂಡ್ಬರ್ಬೇಕು ತಾನೆ ಒಂದೇ ಬರ್ತಾನೆ ಬಿಡಿ ಸರ್ ಏನ್ ಮಾಡ್ತಿದ್ಯಾ ಹಾರ್ನು ವರ್ಕ್ ಆಗ್ತಿಲ್ಲ ನೋಡ್ತಾ ಇದೀನಿ ಬಾಬಾ ಈ ಕಡೆ ನಾನು ನೋಡ್ತೀನಿ ವರ್ಕ್ ಆಗ್ತಿದೆಯಲ್ಲ ವರ್ಕ್ ಆಗ್ತಿದೆ ಅಲ್ವಾ ಸರ್ ಆ ನಾಯಿ ನನ್ ಮಗ ಹಾರ್ನ ಆಗ್ತಿದ್ರು ಹೊರಗಡೆ ಬರ್ತಿಲ್ಲ ಸರ್ ನೋಡಿ ಸರ್ ಯಾಕೆ ಬರ್ತಾ ಇಲ್ಲ ಅವನು ಕೇಳ್ಕೊಂಡ್ ಬರ್ತೀನಿ ಇರಿ ಸರ್ ಕರ್ಕೊಂಬ ಬೇಗ ನಾ ಇಲ್ಲೇ ಇರ್ತೀನಿ ಹಾರ್ನ ಆಗ್ತಾ ಇದ್ರು ಯಾಕೆ ಬರ್ತಿಲ್ಲ ನಾಯಿ ಹೊರಗಡೆ ಅವ್ರ ಅಪ್ಪ ಇದಾನ ಹೆಂಗೋ ಬರ್ಲಿ ಓ ಮೈ ಗಾಡ್ ಶಿವ ಶಿವ ಬುಲ್ ನಟರ್ ಸಾವಿರ ಒಬ್ಬ ಸೀತಾರಾಮ ಕಲ್ಯಾಣ ಏನಾದ್ರು ಮ್ಯಾನೇಜ್ ಮಾಡೋ ಫರಿನಾರ್ ಅದೇ ಹೇಳಿದ್ನಲ್ಲ ನಾ ಇಲ್ಲಿ ಮ್ಯಾನೇಜ್ ಮಾಡ್ತೀನಿ ನೀ ಅಲ್ಲಿ ಹೋಗಿ ಮ್ಯಾನೇಜ್ ಮಾಡು ಅರೆ ವಾ ಬರ್ತಾ ಇಲ್ಲ ಸರ್ ಯಾಕೆ ಬರ್ತಾ ಇಲ್ಲ ಅವನು ಅವ್ನು ಬರೋ ಸ್ಥಿತಿಯಲ್ಲಿ ಇಲ್ಲ ಯಾಕೆ ನಂಗೆ ಅದೇನು ಗೊತ್ತಿಲ್ಲ ಸರ್ ನೀವೇ ಹೋಗಿ ಕೇಳೋಗಿ ನಾನೇ ಹೋಗ್ತೀನಿ ಹೋಗಿ ಸರ್ ಹೌದು ನೀ ಯಾರು ನಾನು ನಾನು ಜನಗಣತಿ ಮಾಡೋನು 12 ಗಂಟೆಲಿ ಹೆಂಗ್ ಮಾಡ್ತೀಯ ಜನಗಣತಿ ಅರ್ಧ ರಾತ್ರಿ ಎಲ್ಲರೂ ಮಲಗಿರ್ತಾರಲ್ವಾ ಸರ್ ಕೌಂಟ್ ಮಾಡಿ ಬರ್ಕೊಂಡು ಹೋಗ್ಬಿಡ್ತೀನಿ ನಿಮ್ಮ ಮನೇಲಿ ಗಣತಿ ಆಗಿದೆಯಾ ಇಲ್ಲ ಮತ್ ಮಾಡ್ಕೊಳ್ಳೋ ನೋಡ್ರಿ ನೋಡ್ರಿ ಬಾ ಯಾಕೆ ನೀನ್ ಟೆನ್ಷನ್ ಅಲ್ಲಿ ಇದೆಯಾ ಮಜ್ಜದ ಕೆಳಗಡೆ ಇನ್ನೊಬ್ಬ ಇದಾನಲ್ಲ ಅದಕ್ಕೆ ಯಾರಿದ್ದಾರೆ ಹೊಸ ಮನುಷ್ಯ ಮಂಚದ ಮೇಲೆ ಕೂತ್ರೆ ಟೆನ್ಷನ್ ಆಗಲ್ವಾ ಸರ್ ಕರೆಕ್ಟ್ ಅಂದಾಗೆ ನಿಮ್ಮ ಹೆಸರು ಇನ್ನು ಎಷ್ಟು ಉದ್ದ ಇದೆ ಇದೇ ನನ್ನ ಹೆಸರು ಇವರ ಹೆಸರು ಇಷ್ಟೇ ನಿಮ್ಮ ಮಗಳ ಹೆಸರು ನಿಮ್ಮ ಮಗಳ ಹೆಸರು ಇದೇನಾ ಅಲ್ಲ ಮಾನಸ ಮಾನಸ ಕೇಳಂಗಿಲ್ಲ ಬರೇ ಮಾನಸ ಬರೀ ಮಾನಸ ಸರ್ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಇಬ್ರು ನೀವಿಬ್ರು ಮಂಚದ ಕೆಳಗಡೆ ಒಬ್ಬ 3 ಜನ ನಾನೇ ಸರ್ ನಾನೊಬ್ಬ ಸೇರಿಸಿ 3 ಜನ ಅಂತ ಹೇಳಿದೆ ಸರ್ ನೀವೀಗ ಸೂಸು ಮಾಡಕ್ ಹೋಗ್ಬೇಕಂತೆ ನಂಗೆ ಬಂದಿಲ್ಲ ಬಂದಿದೆ ಹೋಗಿ ಸರ್ ಬಂದಿಲ್ಲ ಅಂತ ಹೇಳು ಸೂಸು ಮಾಡಿ ಸರ್ ಬರುತ್ತೆ ಹೋಗಿ ಸರ್ ಹೋಗಿ ಬಾರೋ ಹೋಗೋಣ ನಾನು ಇಲ್ದೇ ಇರೋ ಟೈಮಲ್ಲಿ ನಿಮ್ ಹುಡುಗನ್ ಕರೆಸ್ತೀಯ ಬಾ ಇಲ್ಲಿ ಬಾ ಸರ್ ನೀನ್ ಯಾರು ನಾನು ಮಗಳ ಗಣತಿ ಮಾಡಕ್ ಬಂದಿದ್ದೀನಿ ಸರ್ ನಾನು ಇಲ್ದೇ ಇರೋ ಟೈಮಲ್ಲಿ ಮಗಳ ಗಣತಿ ಮಾಡ್ತೀಯ ನೀನು ಸರ್ ನೀವು ಇಲ್ದೇ ಇದ್ದಾಗಲೇ ನಿಮ್ ಮಗಳ ಗಣತಿ ಮಾಡ್ಬೇಕು ಮಾಡ್ದೆ ಇನ್ನೊಂದ್ ಚೂರು ಇತ್ತು ನೀವು ಬಂದ್ಬಿಟ್ರಿ ಸರ್ ಇವಾಗ ನಾನು ಹೋಗ್ಲಾ ಹೋಗಿ ಸರ್ ಹೋಗಿ ನನ್ನ ಫ್ರೆಂಡ್ ಹೊಡಿಬೇಡಿ ಸರ್ ನನ್ನ ಫ್ರೆಂಡ್ ನಾನು ಹೊಡಿಬೇಡಿ ನೀನು ಎಲ್ಲ ಮಾಡಿತ್ತು ಸುಂದರ ಸರ್ ನಮ್ಮಿಬ್ರು ಮತ್ತೆ ಏನ್ ಮಾತುಕತೆ ಆಗಿತ್ತು ಗೊತ್ತಾ ಏನು ಇವನ್ ಬಂದ್ ಹಾರ್ನ್ ಆಗ್ತಾನೆ ನೀವು ಬರ್ತೀರಾ ಅವಾಗ ನಾನು ಮನೆ ಒಳಗೆ ಹೋಗ್ಬೇಕಂತ
ಅದಲ್ಲ ಸರ್ ಅದಲ್ಲ ನಾನು ಬಂದು ಹಾರ್ನ್ ಹಾಕ್ತೀನಿ ನೀವು ಹೊರಗಡೆ ಹೋಗ್ತೀರಾ ಇವ್ನು ಒಳಗೆ ಹೋಗ್ತಾನಂತ ಇದು ಅರ್ಥ ಆಗ್ತಿಲ್ಲ ನಾನು ನಿಮ್ಗೆ ಅರ್ಥ ಮಾಡಿಸ್ತೀನಿ ಬನ್ನಿ ಹೊರಗಡೆ ಬನ್ನಿ ಎಲ್ಲಾರು ನೀವು ಅಲ್ಲಿಂದ ಸ್ಲೋ ಆಗಿ ಬರ್ತಾ ಇರಿ ಬರ ನಡಿಯ ಬರ್ಲಾ ಬನ್ನಿ ನಡಿ ಬಾಯ್ ಸರ್ ಬಾಯ್ ಸರ್ ವಿಷಯ ಸರ್ ಆಗಿದ್ದು ಬಾಯ್ 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 ಹೇಳಿದ್ರು ಅವರು ಚೆನ್ನಾಗಿದ್ದೀರಾ ಚೆನ್ನಾಗಿ ಟಾಟಾ ಹೇಳಿದ್ರು ಅವ್ರು ನಿಮಗೆ ಓಕೆ ಸ್ಕಿಟ್ ಹೇಗಿತ್ತು ಅಂತ ಗುರುಜಿನ ಕೇಳೋಣ ಗುರುಜಿ ಆಕ್ಚುಲಿ ಅದು ಐ ಥಿಂಕ್ ಶಿವಂದು ಕಾಪಿರೈಟ್ ಕಾಡುತ್ತಲ್ಲ ಶಿವದು ಏನೋ ಮಾಡಿದೆ ಅದು ಚೆನ್ನಾಗಿತ್ತು ಅದು ನಾನ್ ಸಿಂಗ್ ಸ್ಟಾರ್ ಫುಲ್ ಮಿಂಚ್ಬಿಟ್ಟ ಅವನು ಇದ್ರಲ್ಲಿ ಅದೇನು ಆಕ್ಚುಲಿ ನಾನ್ ಸಿಂಕ್ ಏನ ಅದು ಈ ಕಾರಣ ಏನು ನಾನ್ ಸಿಂಕ್ ಮಾಡಕ್ಕೆ ಅದು ಕಾರಣನೇ ಇರಲ್ಲ ಸರ್ ಅದಕ್ಕೆ ಅಲ್ಲಲ್ಲ ಕಾರಣ ಅಲ್ಲ ನೀನ್ ಇತ್ತೀಚೆಗೆ ಎಲ್ಲ ನಾನ್ ಸಿಂಗ್ ಡೈಲಾಗ್ ಹೇಳ್ತಾ ಇದೆಯಾ ನೀನ್ ನ್ಯಾಚುರಲ್ ಆಗಿ ಹೇಳೋದ ಅದು ಸ್ಟೇಜ್ ಅಲ್ಲಿ ಆಟೋಮೆಟಿಕ್ ಆಗದ ಅಥವಾ ಇದು ಪ್ಲಾನ್ ಮಾಡಿ ಮಾಡೋದ ಹೊರಗಡೆನೂ ನಾನ್ ಸಿಂಗ್ ಸರ್ ಶಿಲ್ಲರ್ ಮಂಜು ಸ್ಕಿಟ್ ಅಂದ್ರೆ ಎಂಟರ್ಟೈನ್ಮೆಂಟ್ ಗ್ಯಾರಂಟಿಡ್ ಸೊ ಎಕ್ಸ್ಪೆಕ್ಟೇಷನ್ ಯಾವತ್ತೂ ಜಾಸ್ತಿ ಥ್ಯಾಂಕ್ ಯು ಸೋ ಮಚ್ ಗುರುಜಿ ರಚಿ ಫಸ್ಟ್ ಬಂದು ನಮ್ಮ ಬಸ್ಸುದು ಕಲ್ಲು ಎತ್ಕೊಳ್ಳೋದು ಆ ಒಂದು ಬಂಡೆ ಎತ್ಕೊಂಡು ಅದ್ರಲ್ಲಿ ಒಂದು ಕಲ್ಲು ತಗೊಂಡು ಬೀಗ ಹೊಡೆದ್ಬಿಟ್ಟು ಅದಾದಮೇಲೆ ಅದೇನು ಮಾಡಿದೆ ಬಸ್ಸು ನೀನು ಅದಾದಮೇಲೆ ಚಿಲ್ಲರ್ ಆ್ಯಂಡ್ ಮಾನಸ ಅವರಿಬ್ಬರ ಒಂದು ಕ್ಯೂಟ್ ಕೆಮಿಸ್ಟ್ರಿ ವಾಸ್ ಗುಡ್ ಆ್ಯಂಡ್ ಜಾಸ್ತಿ ಇರಲಿಲ್ಲ ಡೈಲಾಗ್ಸ್ಗಿಂತ ಅಂತ ಅದೇ ಜಾಸ್ತಿ ಇತ್ತು ನನಗೇನೋ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರ್ಬೋದೇನೋ ಎಲ್ಲರೂ ಹಂಗೆ ಅಂತಿದ್ದಾರೆ ಅಂತ ಅನ್ಕೊಂಡೆ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ರಚಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಮುಂದಿನ ಸ್ಕಿಟ್ಗೆ ಥ್ಯಾಂಕ್ ಯು ನವಗ್ರಹಗಳು ನವರಾತ್ರಿ ನವಶಕ್ತಿ ಹಿಂಗೆ ಈ ಸೃಷ್ಟಿನಲ್ಲಿ 9 ಅನ್ನೋದಕ್ಕೆ ತುಂಬಾನೇ ಬೆಲೆ ಇದೆ ಆದ್ರೆ ಈ 9 ಅನ್ನೋದ್ರ ಬಗ್ಗೆ ನನಗ್ ಬೇಜಾರಾಗಿದೆ ಯಾಕಂದ್ರೆ 9 ಗಂಟೆ ಆದ್ರೆ ನಾವು ಹೊರಡ್ಲೇಬೇಕು ಏನ್ ಮಾಡೋದು ಈಗ ಹೊರಡ್ತೀವಿ ನಾಳೆ ರಾತ್ರಿ 8 ಗಂಟೆಗೆ ಶಾರ್ಪ್ ಮತ್ತೆ ಬರ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್ ಮಾಡ್ತಾ ಇರಿ ಶುಭ ರಾತ್ರಿ